ನಮಸ್ಕಾರ ಸ್ನೇಹಿತರೆ. ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ತಳಕಲ್ ಗ್ರಾಮದ ರೈತರು ಇವರು ಹನುಮಂತ್ ವಾಲೇಕರ್ ಅಂತೇಳಿ. ಸುಮಾರು ಒಂದು 3.5 ಎಕರೆ ಭೂಮಿಯಲ್ಲಿ ಆ, ವಿವಿಧ ಬೆಳೆಗಳನ್ನು, ತುಂಬ ಬೆಳೆಗಳೆಲ್ಲ ಅಂದರೆ ದೀರ್ಘಕಾಲದ ಬೆಳೆಗಳು, ಅಲ್ಪಾವಧಿಯ ಬೆಳೆಗಳನ್ನು ಬೆಳೀತಾ ಹೆಚ್ಚು ಲಾಭವನ್ನು ತಂದುಕೊಡುವಂತಹ ಬೆಳೆಗಳನ್ನು ಹಾಕ್ಕೊಂಡು, ಅದರಲ್ಲೂ ವಿಶೇಷವಾಗಿ ಸಹಜ ಕೃಷಿಯನ್ನೇ ಮಾಡ್ತಾ ಇದ್ದಾರೆ. ಹಾಗಾಗಿ ಫುಕುವೋಕ ಮಾದರಿಯನ್ನು ಅವರು ಅನುಸರಿಸ್ತಾ ಇದ್ದಾರೆ. ಉಳುಮೆಯನ್ನೇ ಮಾಡೋದಿಲ್ಲ ನಾವು, ಭೂಮಿ ಹೇಗಿರುತ್ತೋ ಹಾಗೆ ಇರ್ತದೆ, ಕಳೆಯನ್ನು ತೆಗೆಯೋಲ್ಲ, ಕಳೆಯನ್ನು ನಿಯಂತ್ರಣ ಮಾಡ್ಕೊಳ್ತೀವಿ, ನಾಶ ಅಂತೂ ಮಾಡೋದಿಲ್ಲ. ಆ ನಿಟ್ಟಿನೊಳಗಡೆಗೆ ನಾವು ಕೃಷಿಯನ್ನು ಮಾಡ್ಕೊಳ್ತಾ ದೀರ್ಘಕಾಲದ ಬೆಳೆಗಳು, ಅಲ್ಪಾವಧಿಯ ಬೆಳೆಗಳನ್ನೆಲ್ಲ ಹಾಕಿಕೊಂಡು ಹೆಚ್ಚು ಲಾಭವನ್ನು ತಂದುಕೊಡುವಂಥ ಒಂದು ಕೃಷಿ ವ್ಯವಸ್ಥೆಗೆ ನಾವು ಬಂದಿದ್ದೀವಿ ಅಂತ ಅವ್ರು ಹೇಳ್ಕೊಳ್ತಾ ಇದ್ದಾರೆ. ಅವರೇ ಈ ತೋಟವನ್ನೆಲ್ಲ ಇವತ್ತು ವಿವರಿಸ್ತಾ ಇದ್ದಾರೆ. ಅವರನ್ನು ಮಾತಾಡ್ಸೋಣ. ನಮಸ್ಕಾರ ಹನುಮಂತ. ನಮಸ್ತೆ ಸರ್. ನಮಸ್ತೆ ಹನುಮಂತ ಅವರೇ, ನೀವು ಈ ಕೃಷಿಗೆ ಬರಲಿಕ್ಕೆ ಹಿನ್ನೆಲೆ ಏನೇನು? ಸರ್, ನಾನು ಹನುಮಂತ ಅಂತಂದು ಸರ್, ಇಲ್ಲೇ ತಳಕಲ್ ಗ್ರಾಮದವನು ಸರ್. ನಮಗೆ ಈ ಕೃಷಿಗೆ ಸುಮಾರು 15 ವರ್ಷ ಆಯ್ತು ನಾನು ಈ ಕೃಷಿ ಮಾಡ್ತಾ ಇದ್ದದ್ದು ಸರ್. ನಾನು ಒಟ್ಟಾರೆ ಒಂದು 7-8 ವರ್ಷ ನಾನು ರಾಸಾಯನಿಕ ಕೃಷಿನೇ ಮಾಡಿದೆ ಸರ್. ನಾನು ವಾಪಸ್ಸು ನನಗೆ ಯಾಕೋ ಇದ್ದು ಸರಿ ಅನ್ನಿಸ್ಲಾರ್ದಕ್ಕೆ ನಾನು ಸಹಜ ಕೃಷಿ ಮಾಡಬೇಕು ಅನ್ನೋ ಆಸಕ್ತಿಯಿಂದ ನಾನು ಬೇರೆ ಬೇರೆ ರೀತಿಯಲ್ಲಿ ನೋಡಿಕೊಂಡಾಗ ನಾನು ಈ ಮಸನೊಬ್ಬ ಫುಕುವೋಕ ಅವರ ಒಂದು ಪುಸ್ತಕದಿಂದ ಪ್ರಭಾವಿತನಾಗಿ, ನನಗೆ ಅವರಿಂದ ಸಂಕ್ಷಿಪ್ತವಾಗಿ ಹೇಳ್ಬೇಕಂದ್ರೆ, ನಾನು ಅವ್ರದ್ದು ಪುಸ್ತಕ ಓದಿದ ಮೇಲೆ ಸಾಮಾನ್ಯ ವಿಜ್ಞಾನವನ್ನ ಸ್ವಲ್ಪ ನೋಡ್ಕೊಂಡೆ ಸರ್. ನಾನು ಅಂದ್ರೆ ಈ ಭೌತಶಾಸ್ತ್ರ ಇರ್ಬೋದು, ರಾಸಾಯನ ಶಾಸ್ತ್ರ ಇರ್ಬೋದು, ಜೀವಶಾಸ್ತ್ರ ಇರ್ಬೋದು, ಇವನ್ನೆಲ್ಲ ನೋಡಿದಾಗ ಸರ್ ನನಗೆ ಅವ್ರು ಹೇಳಿದ್ದಕ್ಕೂ ವಿಜ್ಞಾನವನ್ನು ನೋಡ್ಕೊಂಡಿದ್ದಕ್ಕೂ ಈ ಮಾರುಕಟ್ಟೆಯಲ್ಲಿ ಕೃಷಿಯನ್ನ ನೋಡ್ತಕ್ಕಂಥ ಒಂದು ರೀತಿಗೂ ನಾನು ನೋಡಿದಾಗ, ಈ ಪೋಷಕಾಂಶಗಳ ವಿಷಯಕ್ಕೆ ಬಂದಾಗ ಸರ ಒಂದು ವಿಷಯ ತುಂಬಾ ಮನವರಿಕೆ ಆಯ್ತು ಸರ್. ನಾನು ಯುವಕರಿಗೆ ಒಂದು ಮಾತು ಕೇಳ್ತೀನಿ ಸರ್. ಸಸ್ಯಗಳಿಗೆ ಸುಮಾರು 17 ಪೋಷಕಾಂಶಗಳು ಬೇಕು ಅಂತಂದು ಇವತ್ತು ಮಾರುಕಟ್ಟೆ ಒಳಗೆ ಪ್ರೈಮರಿ ಪೋಷಕಾಂಶಗಳು, 2ನೇ ಹಂತದ ಪೋಷಕಾಂಶಗಳು, 3ನೇ ತರದ ಪೋಷಕಾಂಶಗಳು ಅಂತಂದು ಒಟ್ಟು 17 ರೀತಿಯ ಪೋಷಕಾಂಶಗಳನ್ನ ಕೊಡ್ತಾರೆ ಸರ್. ಇವತ್ತು ಬೇರೆ ಬೇರೆ ತಗೊಳ್ರಿ ಅಂತಂದು ಮಾರಾಟ ಮಾಡ್ತಾ ಇದ್ದಾರೆ ಸರ್. ಬಟ್ ನನಗೆ ಸಹಜ ಕೃಷಿಯನ್ನು ಓದ್ಕೊಂಡಾಗ ಫುಕುವೋಕ ಅವರು ಒಂದು ಪ್ರಶ್ನೆಯನ್ನ ಕೇಳ್ತಾರೆ ಸರ್. ಅವರು ಏನಂತ ಕೇಳ್ತಾರಂದ್ರೆ, ಪ್ರಕೃತಿ ಒಳಗನ 118 ಮೂಲ ಧಾತುಗಳದವು. ಈ ವಿಜ್ಞಾನವನ್ನು ನೋಡಿದಾಗ 118 ಮೂಲ ಧಾತುಗಳದವು ಅಂತ ವಿಜ್ಞಾನ ಹೇಳುತ್ತೆ ಸರ್. ಅದರಲ್ಲಿ 92ಕ್ಕೂ ಹೆಚ್ಚು ಮೂಲ ಧಾತುಗಳು ಪ್ರಕೃತಿ ಒಳಗನ ಅದವು. 92ಕ್ಕೂ ಹೆಚ್ಚು ಮೂಲ ಧಾತುಗಳು ಪ್ರಕೃತಿ ಒಳಗನ ಅದಾವು ಅನ್ನೋದಾದ್ರ ಈ 17ರ ಅವಶ್ಯಕತೆ ಏನೈತೆ ನಾವು ತಂದು ಹಾಕೋದು? ರಸಾಯನ ಶಾಸ್ತ್ರದೊಳಗ ಹೇಳ್ತಕ್ಕಂಥದ್ರಿ ಇದು. ಹೌದು, 17 ಮೂಲ ಧಾತುಗಳು. ಇವು 118ರಲ್ಲಿ 92ಕ್ಕೂ ಹೆಚ್ಚು ಮೂಲ ಧಾತುಗಳು ಪ್ರಕೃತಿ ಒಳಗನ ಅದಾವು ಅಂದಾಗ, ಆಮೇಲೆ ಈ ನಾವು ಮೂಲ ಬೇಸಿಕ್ ಸೈನ್ಸ್ ನೋಡಿದಾಗ ಸರ, ನೀವು 8ನೇ ಕ್ಲಾಸ್ 9ನೇ ಕ್ಲಾಸಿನ ಪುಸ್ತಕವನ್ನು ತೆಗೆದು ನೋಡ್ರಿ. ಅಲ್ಲಿ ಏನ್ ಹೇಳ್ತಾರ ಸರ್ ಸಸ್ಯಗಳ ಬಗ್ಗೆ? ಪ್ರಕೃತಿಯಲ್ಲಿ ಸಸ್ಯಗಳು ಸ್ವಯಂ ಪೋಷಣೆಯಲ್ಲಿ ಬೆಳಿತಾವು ಅಂತ ಹೇಳ್ತಾರ ಸರ್. ಪ್ರಕೃತಿ ಒಳಗೆ ಯಾವುದೇ ಸಸ್ಯ ತಗೊಳ್ರಿ ನೀವು, ಅದು ತನ್ನ ಆಹಾರವನ್ನು ತಾನೇ ಸ್ವಯಂ ಪೋಷಣೆ ಮಾಡಿಕೊಂಡು ಅದು ಪ್ರಕೃತಿ ಮಧ್ಯೆ ತನ್ನ ಆಹಾರವನ್ನು ತಾನೇ ತಯಾರು ಮಾಡಿಕೊಳ್ಳೋದನ್ನ, ಇದು ಪ್ರಕೃತಿ ಮತ್ತು ದೈವೇಚ್ಛೆಯಿಂದ ಬಂದಂತದ್ದೊಂದು ನೇಮ. ಅದನ್ನೇ ನಾವು ಕೃಷಿ ಅಂತ ಬಂದಾಗ, ಇಲ್ಲ ನಾವು ಮಾರುಕಟ್ಟೆಯಿಂದ ತಂದು ಹಾಕಿದ್ರನ ಬೆಳೆಯುತ್ತೆ. ಹಂಗಾಗಿ ನಾನು ಈಗ ಬರ್ತಕ್ಕಂಥ ಮುಂದಿನ ಯುವಕರಿಗೆ ಏನ್ ಹೇಳ್ತೀನಿ ಅಂದ್ರೆ ಸರ, ಹೊರಗಡೆಯಿಂದ ತಂದು ಹಾಕ್ತಕ್ಕಂಥ ಕೃಷಿ ಪದ್ಧತಿ ಸಂಪೂರ್ಣ ತಪ್ಪು. ನಾವು ಪ್ರಕೃತಿಯನ್ನ ಸರಿಯಾಗಿ ತಿಳ್ಕೊಬೇಕು ಸರ್. ಪ್ರಕೃತಿ ಒಳಗೆ ಏನ್ ನಡೆಯುತ್ತೆ. ನಾನು ಈಗಿನ ಯುವಕರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಸರ, ಅವ್ರು ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಇವತ್ತಿನ ಕೃಷಿ ನಾವು ವಿಜ್ಞಾನವನ್ನ ನೋಡ್ಲಿ ಅಥವಾ ಸಾವಯವ ಕೃಷಿಯನ್ನ ನೋಡ್ಲಿ, ವೈಜ್ಞಾನಿಕ ದೃಷ್ಟಿಯಿಂದ ನೋಡ್ರಿ, ನೀವು ಬೇಸಿಕ್ ಆಗಿ ನೋಡ್ರಿ. ಗಾಳಿ ಅಂದ್ರೆ ಏನು, ಬೆಳಕಂದ್ರೇನು, ಬಿಸಿಲಂದ್ರೇನು, ಮಣ್ಣಂದ್ರೇನು, ತ್ಯಾಜ್ಯ ಅಂದ್ರೇನು, ಹ್ಯೂಮಸ್ ಅಂದ್ರೇನು, ಏಕದಳ ಮತ್ತು ದ್ವಿದಳ ಅಂದ್ರೇನು, ವರ್ಷದ 12 ತಿಂಗಳಲ್ಲಿ ಪ್ರಕೃತಿಯಲ್ಲಿ ಆಗ್ತಕ್ಕಂಥ ಬದಲಾವಣೆಗಳೇನು, ಇಲ್ಲಿ ನಡೀತಕ್ಕಂಥ ಜೈವಿಕ, ರಾಸಾಯನಿಕ, ಭೌತಿಕ, ಇಲ್ಲಿ ಆಗ್ತಕ್ಕಂಥವುಗಳನ್ನ ಸಂಪೂರ್ಣವಾಗಿ ಪ್ರಕ್ರಿಯೆಯನ್ನ ನೀವು ವೈಜ್ಞಾನಿಕ ದೃಷ್ಟಿಯಿಂದ ನೋಡ್ರಿ.
ಸಂಪೂರ್ಣ ವಿಶ್ವಾಸದಿಂದ ಮನವರಿಕೆ ಆಗೋವರೆಗೆ ತಿಳ್ಕೊಳ್ರಿ. ಹ್ಮ್. ನಿಮಗೆ ಕೃಷಿಗೆ ಸ್ಪಷ್ಟವಾದಂತ ಹ್ಮ್. ಸ್ಪಷ್ಟತೆ ಸಿಗುತ್ತ. ಸಿಗ್ತದೆ. ಗೊಂದಲಕ್ಕ ಹೌದು. ಯುವಕರು ಯಾಕ ಇವತ್ತು ಕೃಷಿಯಿಂದ ಹಿಮ್ಮಕ ಮಾಡ್ತಾ ಇದ್ದಾರಂದ್ರ ಹ್ಮ್. ಕೃಷಿಗೆ ಅವ್ರಿಗೆ ತುಂಡು ತುಂಡು ಮಾಹಿತಿ ಹೇಳ್ತಾ ಇದಾರ. ಹಾ ಹಾ. ತುಂಡು ತುಂಡು ಮಾಹಿತಿ ಹೇಳಿ ಅಖಂಡ ಪ್ರಕೃತಿಯ ಬಗ್ಗೆ ಮಾಹಿತಿ ಸಿಗ್ತಾ ಇಲ್ಲ ಅವ್ರಿಗೆ. ಓ ಹೋ ಹೋ. ನಾನು ಅನುಭವಿಸಿದಂತ ಸಮಸ್ಯೆಗಳನ್ನ ನಿಮ್ಮ ಹತ್ರ ಹೇಳ್ಕೊಳ್ಳೋದು ಏನಂದ್ರೆ ಸರ, ನಾವು ಯಾವುದೇ ಯೂಟ್ಯೂಬ್ ಅಲ್ಲಿ ಬರೋ ಮಾಹಿತಿ ಸುಳ್ಳು ಅಂತ ನಾನು ವಾದಿಸ್ತಾ ಇಲ್ಲ. ಅಖಂಡ ಪರಿಸರದಲ್ಲಿ ನಡೀತಕ್ಕಂಥ ಪೂರ್ಣ ಪ್ರಮಾಣದ ಮಾಹಿತಿ ಸಿಗ್ತಾ ಇಲ್ಲ ಅವ್ರಿಗೆ. ಹೌದು. ಹ್ಮ್. ಒಂದು ಯುವಕರಿಗೆ ಏನಾಗ್ತಾ ಇದೆ ಅಂದ್ರೆ ಸರ, ಪ್ರಕೃತಿಯ ರೈತನಿಗೆ ಬೇಕಾಗಿರೋದು ಪ್ರಕೃತಿಯ ಒಟ್ಟಾರೆ ಮಾಹಿತಿ ಬೇಕು ಅವನಿಗೆ. ಹೌದು. ಯಾಕಂದ್ರೆ ಒಂದು ಸಸ್ಯ ಬೆಳಿಬೇಕು ಅಂದ್ರೆ ಅವನು ಭೂಮಿ ಒಳಗ ಬೀಜ ಇಡೋದ್ರಿಂದ ಹಿಡಿದು ಫಲ ಬರೋವರೆಗೂ ನಿರಂತರವಾಗಿ ಪ್ರಕೃತಿಯ ಜೊತೆಗೆ ಒಂದು ಒಡನಾಟ ಇರುತ್ತೆ. ಇರ್ತದೆ. ಹ್ಮ್. ಪ್ರತಿ ಹಂತದ ಮಾಹಿತಿ ಬೇಕು. ಪ್ರತಿ ಹಂತದ ಮಾಹಿತಿ ಬೇಕು ಅಂದ್ರೆ ಪೂರ್ಣ ಪ್ರಮಾಣದ ಹ್ಮ್. ಸಂಪೂರ್ಣ ಜ್ಞಾನ ಆತನಿಗೆ ಗೊತ್ತಿರಬೇಕು. ಗೊತ್ತಿರ್ಬೇಕು. ಹೌದೌದು. ಇವತ್ತು ಮಾರುಕಟ್ಟೆಯಲ್ಲಿ ಏನಾಗ್ತಾ ಇದೆ ಅಂದ್ರೆ, ಎಲಿ ಹುಳ ತಿಂದಿತ್ತು ಅಂದ್ರ ಆ ಹುಳದಷ್ಟ ಮಾಹಿತಿ ಹೇಳಿ ಕಳಿಸ್ತಾನವ. ಒಣಗಿತ್ತು ಅಂದ್ರ ಬೇರಿನ ಮಾಹಿತಿ ಹೇಳ್ತಾನವ. ಹಾ ಹಾ. ಪ್ರಕೃತಿಯಲ್ಲಿ ನಡೆಯೋದನ್ನ ಇವನಿಗೆ ಗೊತ್ತಾಗಲ್ಲ. ಗೊತ್ತಾಗಲ್ಲ. ಹಾ ಹಾ. ಅದು ಹೆಂಗಂದ್ರ ಅದೆಲ್ಲ ಲಾಭಿ ಆಗ್ಬಿಟ್ಟಿದೆ ಸರ್. ಅದು ಮಾರುಕಟ್ಟೆ ಆಗಿದೆ. ಇಲ್ಲಿ ಯಾವ್ದೋ ಒಂದು ಎಲಿ ಇನ್ನೊಂದು ಇದು ಸ್ವಲ್ಪ ಹಳದಿ ಆಗೈತಿ ಏನಪ್ಪ ಅಂದ್ರ ಹಾ. ಅವನು ಮೈಕ್ರೋ ನ್ಯೂಟ್ರಿಯೆಂಟ್ ಕಟ್ ಕಳಿಸ್ಬಿಡ್ತಾನೆ, ಇದ್ ನಾಡ್ ಹೋಗಿ. ತಗೊಂಡೋಗಿ ಹೊಡಿ ಅಂತ. ಹಾ ಹಾ. ನಾನು ಅದಕ್ಕೆ ದಯವಿಟ್ಟು ಏನ್ ಹೇಳ್ತೀನಿ ಅಂದ್ರೆ, ಒಟ್ಟಾರೆ ಪ್ರಕೃತಿಯನ್ನ ಅಖಂಡತೆಯಿಂದ ನೋಡ್ರಿ. ನೋಡ್ಬೇಕು. ಹೌದು. ಹಾ. ಫುಕೋಕ್ ಅವರು ಒಂದು ಮಾತನ್ನ ಹೇಳ್ತಾರೆ ಸರ್. ಅವ್ರು ಏನ್ ಹೇಳ್ತಾರ ಅಂದ್ರೆ, ಆ ಭೂಮಿ 2 ನೇಮಕ್ಕೆ ಒಳಪಟ್ಟಿರುತ್ತೆ ಸರ್. ಅದು ಹ್ಮ್. ಅವರೊಂದು ಕಥೆಯನ್ನು ಹೇಳ್ತಾರೆ ಸರ್. ಅವ್ರು ಏನ್ ಹೇಳ್ತಾರ ಅಂದ್ರೆ, ಹ್ಮ್. ಆ, ನೈಜ ಸರ್. ಅದು ಅದು ಬಹಳ ನನಗ ಹಿಡಿಸಿದಂತ ಇದು ಸರ್. ಅದು ಹ್ಮ್. ಭೂಮಿ 2 ನೇಮಕ್ಕೆ ಒಳಪಟ್ಟೈತಿ. ಒಂದು ಚಲನೆ ಮತ್ತು ಬದಲಾವಣೆ ಸರ್. ಹೌದು. ಇದು ಭೂಮಿಯ ಒಂದು ನೇಮದಲ್ಲಿ ಹ್ಮ್. ಪ್ರತಿಯೊಂದು ಯಾವುದೇ ಒಂದು ಸಸ್ಯ ಇರ್ಬೋದು, ಜೀವಿ ಇರ್ಬೋದು, ಮನುಷ್ಯ ಇರ್ಬೋದು, ಯಾವುದೇ ಇರಲಿ ಸರ್, ಈ 2 ನೇಮಕ್ಕೆ ಒಳಪಟ್ಟಿರುತ್ತದೆ, ಬದಲಾವಣೆ ಮತ್ತು ಚಲನೆ. ಭೂಮಿ ತಿರುಗ್ತಾ ಇದೆ ಸರ್, ಅದು ಚಲನೆಯ ನೇಮ. ಹೌದು. ಬದಲಾವಣೆ ಅಂದ್ರೆ ಒಂದ್ ಕಡೆ ಕತ್ಲಾಗಿರುತ್ತಾ, ಒಂದ್ ಕಡೆ ಬೆಳಕಾಗಿರುತ್ತಾ, ಒಂದ್ ಕಡೆ ಬಿಸಿಲಾಗಿರುತ್ತಾ. ಹ್ಮ್. ಇದು ನಿರಂತರವಾಗಿ ಇದು ಒಂದೇ ರೀತಿ ಇರಲ್ಲ ಸರ್. ಇದು ಹೌದು. ಇದು ನಿರಂತರವಾಗಿ ಬದಲಾವಣೆ ಇರುತ್ತೆ ಸರ್. ಇದು ಹ್ಮ್. ಹ್ಮ್. ಸೊ ಈ ಬದಲಾವಣೆ ಮತ್ತು ಚಲನೆ, ಈ ಪ್ರಮುಖ 2 ನೇಮಕ್ಕ ಈ ಭೂಮಿಯಲ್ಲಿರ್ತಕ್ಕಂಥ ಪ್ರತಿಯೊಂದು ಹ್ಮ್. ಜೀವಿ ಇರ್ಬೋದು, ಹ್ಮ್. ಸಸ್ಯಗಳಿರ್ಬೋದು, ನಿರಂತರವಾಗಿ ಇದು ಏನಂತೀವಿ ಸರ್, ಅದನ್ನ ಅದ್ರ ಮೇಲೆ ಪ್ರಭಾವ ಸ್ಪರ್ಧಿ ಬೀರುತ್ತೆ. ಇದಕ್ಕೆ ಹೌದು. ಬರ್ತಿರುತ್ತೆ ಸರ್. ಹ್ಮ್. ಅದಕ್ಕೆ ಅನುಗುಣವಾಗಿ ನಾವು ಬದುಕಬೇಕು ಸರ್. ಅದನ್ನ ಹೌದೌದು. ಅದ್ರ ಮೇಲೆ ಪ್ರಭಾವ ಬೀರುತ್ತೆ. ಅದ್ರ ಮೇಲೆ ಪ್ರಭಾವ ಬೀರುತ್ತೆ ಸರ್. ಅದು ಹೌದು. ಈಗ ಅವ್ರು ಏನ್ ಕೇಳ್ತಾರ, ವಿಜ್ಞಾನ ಲೋಕನ ಅವ್ರೊಂದು ಪ್ರಶ್ನೆ ಮಾಡ್ತಾರ ಸರ್. ಅವರು ಹ್ಮ್. ಏನಂತ? ಈಗ ಇದು ಒಂದು ಹ್ಮ್. ಲಿಂಬಿ ಗಿಡ ಸರ್. ಅವರು ಹ್ಮ್. ಹ್ಮ್. ಈ ಲಿಂಬಿ ಗಿಡಕ್ಕೆ ಅವ್ರು ಏನ್ ಕೇಳ್ತಾರ ಅಂದ್ರೆ, ಹ್ಮ್. ಈ ಲಿಂಬಿ ಗಿಡ ಇವತ್ತು ಜೀವಿಸ್ತಾ ಇದೆ ಅಂದ್ರ ಹ್ಮ್. ಚಲನೆ ಮತ್ತು ಬದಲಾವಣೆ ನೇಮಕ್ಕೆ ಒಳಪಟ್ಟು ಒಳಗೆ. ಹ್ಮ್. ಹ್ಮ್. ಪ್ರಕೃತಿಯಲ್ಲಿರ್ತಕ್ಕಂಥ ತನ್ನಲ್ಲಿರ್ತಕ್ಕಂಥ ಪ್ರಮುಖ ಧಾತುಗಳನ್ನ ಬಳಕೆ ಮಾಡಿಕೊಂಡು, ಹ್ಮ್. 17 ಪೋಷಕಾಂಶ ಅಂತಾನೆ ಇಟ್ಕೊಳ್ಳೋಣ ಸರ್, ಹ್ಮ್. ಅವನ್ನೆಲ್ಲವನ್ನು ಬಳಕೆ ಮಾಡಿಕೊಂಡು ಬದಲಾವಣೆ ಮತ್ತು ಚಲನೆಯ ನೇಮಕ್ಕೆ ಒಳಪಟ್ಟು ಹ್ಮ್. ಹ್ಮ್. ಸೂಕ್ಷ್ಮ ಜೀವಿಗಳು ಬಂತು, ಮೈಕ್ರೋ ಆರ್ಗಾನಿಸಮ್, ಅವನ್ನೆಲ್ಲವನ್ನು ಸೇರಿಸಿ ಬದುಕ್ತಾ ಇರುತ್ತೆ ಸರ್. ಇದು ಪ್ರತಿ ಹಂತದಲ್ಲಿ ಬದುಕ್ತಾ ಇರುತ್ತೆ. ಹ್ಮ್. ಹ್ಮ್. ಅವ್ರೇನ್ ಕೇಳ್ತಾರ ಸರ್, ಹ್ಮ್. ಆ ತರದ ಒಂದು ನೇಮಕ್ಕೆ ಒಳಪಟ್ಟದ್ದನ್ನ ಹ್ಮ್. ಈಗ ಇದು ಈ ಗಿಡದಲ್ಲಿ ಇದು ಇದೆ ಅಂದ್ರೆ ಆ ನೇಮಕ್ಕೆ ಒಳಪಟ್ಟಿರುತ್ತೆ ಸರ್. ಇದು ಓಹೋ. ನಾವು ಇದನ್ನ ಹ್ಮ್. ಈ ತರ ಕಿತ್ತಾಗ ಆ ನೇಮದಿಂದ ಹೊರಬಿದ್ದು ಬಿಡುತ್ತೆ ಸರ್. ಇದು ಹೊರಗ್ ಬಿತ್ತು. ಹ್ಮ್. ಹ್ಮ್. ಇದನ್ನು ತಗೊಂಡೋಗಿ ನಾವು ಲ್ಯಾಬಿನಾಗ ತಗೊಂಡ್ಬಂದು ಟೆಸ್ಟ್ ಮಾಡಿ ಹ್ಮ್. ಅಲ್ಲಿ ಬರ್ತಕ್ಕಂತ ಮಾಹಿತಿಯನ್ನ ಸತ್ಯ ಅಂತ ಹೇಳ್ತೀರಿ ನೀವು. ಹ್ಮ್. ಹೆಂಗ ಸತ್ಯ ಅದು? ಹ್ಮ್. ನನಗ್ ಬಹಳ ಸರಿ ಅನ್ನಿಸ್ತಾರ. ಅದು ಹ್ಮ್. ಇಲ್ಲಿ ಬಂದಿದ್ದು ಸುಳ್ಳು ಅಂತ ಹೇಳ್ತಾ ಇಲ್ಲ ಸರ್ ಅವರು. ಹ್ಮ್. ಇದು ಜೀವಂತ ಇರುತ್ತೆ ಸರ್ ಇಲ್ಲಿ. ಹೌದು. ಮತ್ತೆ ಚೇಂಜಸ್ ಆಗುತ್ತೆ ಅದು. ಹಾ, ಹ್ಮ್. ಬಟ್ ಇದು ಆ ನೇಮದಿಂದ ಹೊರಬಿದ್ದು ಬಿಡುತ್ತೆ ಸರ್. ಇದು ಮುಗೀತು. ಹ್ಮ್. ಇದನ್ನು ತಗೊಂಡೋಗಿ ನಾವು ಲ್ಯಾಬಿಗೆ ಕೊಟ್ಟು ಹ್ಮ್. ಇಲ್ಲಿ ಬರ್ತಕ್ಕಂತ ಮಾಹಿತಿನ ಹ್ಮ್. ಇದನ್ನ ಹೋಲಿಕೆ ಮಾಡೋದು ಎಷ್ಟು ಸತ್ಯ ಸರ್? ಅಷ್ಟಕ್ಕೆ ಅಪ್ಲೈ ಮಾಡೋದು ತಪ್ಪಾಗ್ತದೆ. ಹ್ಮ್. ಇಡೀ ಭೂಮಿಯನ್ನ ನಾವು ಲ್ಯಾಬಿಗೆ ಕೊಡಕ್ ಆಗಲ್ಲ. ಹ್ಮ್. ಹ್ಮ್. ಹಂಗಾಗಿ ನಾವು ಸಿಕ್ಕಿರಂತದ್ದು ಪ್ರಕೃತಿ ಎಲ್ಲೇ ಸಣ್ಣ ಪುಟ್ಟ ಮಾಹಿತಿಯನ್ನ ಆಳವಾಗಿ ಹ್ಮ್. ನಾವು ಅಧ್ಯಯನ ಮಾಡಬಹುದೇ ವಿನಃ ಹ್ಮ್. ಹ್ಮ್. ಅಖಂಡತೆ ನಮ್ ಕೈಗೆ ಸಿಕ್ಕಿಲ್ಲ. ಸಿಕ್ಕಿಲ್ಲ ಅದು. ಹ್ಮ್. ಹ್ಮ್. ಪ್ರಕೃತಿಯಲ್ಲಿ ಅದನ್ನ ನಡೀತಕ್ಕ ತಿಳ್ಕೊಳ್ಬೇಕು ಅಂತಾರೆ. ಹಾ, ಅದನ್ನ ತಿಳ್ಕೋಬೇಕು ಅಂದ್ರ ಇರಕ್ ಒಂದೇ ಒಂದು ಹ್ಮ್. ದಾರಿ ಅಂದ್ರ ಪ್ರಕೃತಿ ಹೇಳಿಕೊಟ್ಟ ನೇಮನ
ಅನುಸರಿಸ್ರಿ. ಅನುಸರಿಸ್ಬೇಕು. ಅದು ಏನ್ ಹೇಳತ್ತೋ ಅದೇ ಅಂತಿಮ. ಇಲ್ಲಿ ಪರ್ಫೆಕ್ಟ್ ಅವ್ರು ಹೇಳೋದು ಒಂದೇ ಸರ್, ಪರ್ಫೆಕ್ಟ್ ಅಂತ ಇರೋದು ಪ್ರಕೃತಿ ಒಂದೇ. ಇಲ್ಲಿ ಮನುಷ್ಯ ಅಲ್ಲ, ಯಾರು ಅಲ್ಲ. ನಮ್ಗೆ ವಿಜ್ಞಾನ ಸಂಪೂರ್ಣ ಸುಳ್ಳು ಅಂತ ನಮ್ಮ ವಾದ ಅಲ್ಲ. ಪ್ರಕೃತಿಯಲ್ಲಿರ್ತಕ್ಕಂಥ ಮೂಲಭೂತ ರಹಸ್ಯನ ಮನುಷ್ಯನ ಕೈಗೆ ಸಿಕ್ಕಿಲ್ಲ. ನೀವು ಸೂಕ್ಷ್ಮವಾಗಿ ಗ್ರಹಿಸಿ. ಅವ್ರು ಇನ್ನೊಂದು ಹೇಳ್ತಾರೆ, ಸಂಶೋಧನೆ ಅಂತ ಹಿಂದೂ ಇತ್ತು, ಈಗನೂ ಐತಿ, ಅದು ಪೂರ್ಣಗೊಂಡಿಲ್ಲ. ಬದಲಾವಣೆ ಆಗ್ತಾ ಇರ್ತದೆ. ಪೂರ್ಣಗೊಂಡಿಲ್ಲ ಅಂದ್ರೆ ಏನು, ಮನುಷ್ಯನ ಸಂಪೂರ್ಣ ಮಾಹಿತಿ ಮನುಷ್ಯನಿಗೆ ಸಿಕ್ಕಿಲ್ಲ. ಹಂಗಾಗಿ ನೀವು ದಯವಿಟ್ಟು ಕೃಷಿಕರು ಏನ್ ಮಾಡ್ರಿ, ಪ್ರಕೃತಿಯ ನಿಯಮವನ್ನ ಅನುಸರಿಸ್ರಿ. ಪ್ರಕೃತಿ ಪರ್ಫೆಕ್ಟ್ ಇರೋದು, ಅದು ಏನ್ ಹೇಳುತ್ತೋ ಆ ನಿಯಮವನ್ನ ನೀವು ಮುಂದುವರಿಸ್ರಿ. ನನಗಿದು ಬಹಳ ಸತ್ಯ ಅನಿಸ್ತಾರೆ. ನೀವು ಹೇಗೆ ಅಪ್ಲಿಕೇಬಲ್ ಆಗಿ ತಗೊಂಡು ಹೋಗ್ತಿದ್ರ? ಹಾ ಸರ್, ನಾನೇನ್ ಮಾಡ್ತೀನಿ ಅಂದ್ರೆ ಸರ್, ಅವ್ರದ್ದು ಅದು ಆದ್ಮೇಲೆ ನಾನೇನ್ ಮಾಡಿದೆ ಸರ್, ನನಗೆ ಕೆಲವು ಸಸ್ಯಗಳ ಅಂತ ಬಂದಾಗ 2 ರೀತಿ ಸಸ್ಯ, ಒಂದು ಏಕದಳ ಮತ್ತು ದ್ವಿದಳ ಸರ್. ಏಕದಳ ಮತ್ತು ದ್ವಿದಳ ಅಂತ ಬಂದಾಗ 70-30 ಅನುಪಾತದಲ್ಲಿ ನಾನು ಮಾಡಿದಂತ ಈ ಸಹಜ ಕೃಷಿ ಪದ್ಧತಿ ಒಳಗೆ ಸರ್, ಪ್ರಮುಖವಾಗಿ ಇಬ್ಬರನ್ನ ನಾನು ಅನುಸರಿಸ್ತಾ ಇದ್ದೀನಿ ಸರ್. ಒಂದು ಮಸನೋಬಾ ಪುಕಾವೋಕೋ ಅವ್ರದ್ದು, ನಂತರ ನಮ್ದು ಶೂನ್ಯ ಬಂಡವಾಳದ ಸುಭಾಷ್ ಪಾಳೇಕರ್ ಅವರ ಕೃಷಿ ಸರ್. ನಾನಿಲ್ಲಿ ತ್ಯಾಜ್ಯವನ್ನ ನೀವು ನೋಡ್ಬೋದು ಸರ್. ನಾನು ಈ ತರ ಇದು ಎಲ್ಲಿ ನೀವು ತೆಗಿಯೋಲ್ಲ, ಏನು ಮಾಡೋದೇ ಇಲ್ಲ ಸರ್. ಅದು ಈ ನೋಡಿ ಸರ್, ಇದು ಇದು ಹುರುಳಿ ಸರ್. ಇದು ಹುರುಳಿದು, ಇದು ಮೆಕ್ಕೆಜೋಳದ್ದು, ಇದು ಸರ್, ಇದು ಎಳ್ಳು, ಗುರೆಳ್ಳು. ಅದ್ರ ಜೊತೆಗೆ ಸರ್ ಇದು ತೊಗರಿ ಸರ್. ಇಲ್ಲಿ ಹೆಂಗ್ ಮಾಡ್ಬಿಡ್ತೀನಿ ಅಂದ್ರೆ ಸರ್, ಪೂರ್ವ ಮುಂಗಾರಿ ಪ್ರಾರಂಭ ಆಗುತ್ತಲ್ಲ ಸರ್, ಅಲ್ಲಿ ನೋಡಿ ಸರ್ ಬಿಳಿಜೋಳ ಇದೆ ಒಳಗಡೆ. ಇದು ನುಗ್ಗೆ ಸರ್. ಸರ್ ಒಂದೇನ್ ಗೊತ್ತ ಸರ್, ವೈವಿಧ್ಯತೆ ಹೆಚ್ಚಾದಷ್ಟು ಭೂಮಿ ತುಂಬಾ ಅದ್ಭುತವಾಗಿ ಸ್ಪಂದಿಸುತ್ತೆ ಸರ್. ನಾವು ಯಾವಾಗ ಏಕ ಬೆಳೆಯನ್ನ ಬೆಳಿತೀವಿ ಸರ್, ಅವಾಗ ನಿರಂತರವಾದಂತ ರೋಗಗಳು ಹೆಚ್ಚು, ಪೋಷಕಾಂಶಗಳ ಕೊರತೆ ಹೆಚ್ಚು. ತ್ಯಾಜ್ಯದ ಮಹತ್ವನ ಸರ್ ರೈತರು ಏನೊಂದು ಮಾಡೋದ್ ಬೇಕಾಗಿಲ್ಲ ಸರ್. ನನ್ನ ವೈಯಕ್ತಿಕ ಅಭಿಪ್ರಾಯ ಸರ್, ಇದನ್ನ ಪೌಡರ್ ಮಾಡಿ ಕಟಿಂಗ್ ಮಾಡಿ ಹಾಕ್ತೀನಿ ಅನ್ನೋದು ನಾ ತಪ್ಪು ಅಂತ ಹೇಳಲ್ಲ, ಅದ್ರ ಅವಶ್ಯಕತೆ ಇಲ್ಲ. ಹಾಗೆ ಬಿಡಿ ಅಂತ ಹಾಗೆ ಬಿಡ್ರಿ ಅಂತೀರ ನೀವು ಸರ್. ಅದು ತಪ್ಪು ಅಂತ ನಾನು ಹೇಳಲ್ಲ, ನಿಮ್ಗೆ ಸಮಯಾವಕಾಶ ಇತ್ತು ಮಾಡ್ಕೊಡ್ರಿ, ಬೇಲೆ ಇದಾಗತ್ತ, ಅದನ್ನ ಮಾಡ್ಲೇಬೇಕಂತ ಇಲ್ಲ ಸರ್. ಸರ್ ನಿಮ್ಗೆ ನಂಬ್ತಿರೋಲ್ಲ ಗೊತ್ತಿಲ್ಲ ನೋಡಿ ಸರ್, ದೊಡ್ಡ ಬೇವಿನ ಬಡ್ಡೆ ಸತಿ ನಾನು ಅಲ್ಲೇ ಇಟ್ಬಿಡ್ತೀನಿ, ನಾ ಮುಟ್ಟಕ್ಕೆ ಹೋಗಲ್ಲ ಸರ್. ಅದನ್ನ ನಿಮ್ಗೆ ಟೈಮ್ ಸಿಗ್ತಾ ಮಾಡ್ಕೊಳ್ಳಿ. ಇಲ್ಲಿ ಬರ್ರಿ ಸರ್, ನೋಡಿ ಇಲ್ಲಿ ನೋಡಿ ಸರ್. ಹೌದು ಸರ್, ಅಲ್ಲೇ ಮಣ್ಣು ಆಗ್ತದೆ ಅದು ಸರ್. ಇದು ಬೇವಿನ ಎಣ್ಣೆದ ಬಗ್ಗೆ ಮಾತಾಡ್ತೀವಿ ಸರ್ ನಾವು. ಸರ್ ನಾವು ಈಗ 2 ರೀತಿಯ ಸರ್, ಈಗ ನಾವು ಮಾರ್ಕೆಟ್ಯಾಗ ಹೋಗಿ ಏನ್ ತರ್ತೀವಿ ಸರ್, ಬೇವಿನ ಎಣ್ಣೆ ತರ್ತೀವಿ ಸರ್. ಸರ್ ನಾವು ಈಗ ಸ್ಪ್ರೇನೇ ಕೊಡ್ಲಿ ಅಥವಾ ಮ್ಯಾನ್ಯುವಲ್ ಆಗಿ ಗೊಬ್ಬರನೇ ಕೊಡ್ಲಿ, 2 ಫಾರ್ಮೆಟ್ ಅಲ್ಲಿ ಕೊಡ ಸರ್. ಒಂದು ಘನ ರೂಪದೊಳಗ, ಒಂದು ದ್ರವ ರೂಪದೊಳಗ. ಹೌದಾ? ಇದು ಮಣ್ಣಿಗೊಳಗೆ ಸೇರತ್ತಲ್ಲ ಬೇವಿನ ಅಂಶ ಸರ್. ಸರ್ ಇಲ್ಲಿ ಏನು ಕೊರತೆ ಇದೆ ಸರ್, ಇಲ್ಲಿ ನೀವು ಸೂಕ್ಷ್ಮವಾಗಿ ನೋಡಿ ಸರ್. ಇಲ್ಲಿ ಈ ಸದ್ಯ ಬೇಸಿಗೆ ಬರುವಂತದ್ದು ಸರ್. ಇದು ಕಾಯಿ ಕಟ್ಟಿದೆ ಸರ, ಇಲ್ಲಿ ಸಣ್ಣದಿದೆ ಸರ. ಇಲ್ಲಿ ಬನ್ನಿ ಸರ್, ಇಲ್ಲಿ ಸೂಕ್ಷ್ಮವಾಗಿ ನೋಡಿ ಸರ್. ಸುಮಾರು ಇಲ್ಲಿ ಕಾಯಿ ಕಟ್ತಾ ಆಕ್ಚುಲಿ ಇದು ನನಗೆ 2-2.5 ತಿಂಗಳಿಗೆ ಬಂದ್ಬಿಡುತ್ತೆ ಸರ್. ಇದು ಇಲ್ಲಿ ನೋಡಿ ಸರ್, ನಾವು ಇದು ನುಗ್ಗೆ ಸರ್. ಮತ್ತೇನೇನು ಬೆಳೆಗಳಿದಾವೆ ಈಗ ನಿಮ್ಮಲ್ಲಿ? ಇದು ನುಗ್ಗೆ ಇದೆ ಸರ್, ಸಪೋಟ ಇದೆ ಸರ್. ನಮ್ದು ಬಹುವಾರ್ಷಿಕ ಬೆಳೆ ಅಂತ ಬಂದಾಗ ಸರ್, ಪ್ರಮುಖವಾಗಿ ಲಿಂಬೆ ಆದ್ಮೇಲೆ ತೆಂಗು ಸರ್. ತೆಂಗು ಆದ್ಮೇಲೆ ಸಪೋಟ, ಜಂಬೂ ನೇರಳೆ, ಕರಿಬೇವು, ಆಮೇಲೆ ಇದು ಸರ್ ನುಗ್ಗೆ. ಇದು ಬಹುವಾರ್ಷಿಕ ಬೆಳೆ ಸರ್. ಇದು ಸ್ವಲ್ಪ ಹೆಚ್ಚು ಕಡಿಮೆ ತರಕಾರಿ ಅಂತೂ ಎಲ್ಲಾ ತರದ್ದು ತರಕಾರಿನೂ ಇದೆ ಸರ್. ಸರ್ ನೀವು ಕಾಯಿ ಬಗ್ಗೆ ನೀವು ಇದನ್ನೇ ಮಾಡಕ್ಕಾಗಲ್ಲ ಸರ್. ಇಲ್ಲಿ ಬನ್ನಿ ಸರ್, ನೀವು ಸೂಕ್ಷ್ಮವಾಗಿ ನೋಡ್ಬೇಕು ಸರ್, ಅಷ್ಟೇ. ಸಿಕ್ಕಾಪಟ್ಟೆ ಕಾಯಿ ಕಟ್ತಾ ಇದೆ. ಇಲ್ಲಿ ಬನ್ನಿ ಸರ್.
ಹೌದು. ಹ್ಮ್ ಹೊರಗಡೆಯಿಂದ ನೋಡ್ಬಿಟ್ರೆ ನೋಡಿ, ಏನು ಕಾಯೇ ಕಾಯಿ ಇಲ್ಲ ಏನು ಇದರಲ್ಲಿ. ಕಾಣಲ್ಲ ಸಾಕಷ್ಟು ಕಾಯಿ ಕಟ್ತಾ ಇದೆ. ಕಾಯಿ ಕಟ್ತಾ ಇದೆ ಸರ್. ಹೌದು. ಮಾರ್ಚ್ ಸರ್ ಇದು. ಹೌದು, ಇನ್ನು ಮಾರ್ಚ್ ಇದೆ ಈಗ. ಇದು ಮಾರ್ಚ್ ಸರ್. ಇದು ಹ್ಮ್ ನೀವು ಇದನ್ನ ಹ್ಮ್ ಹೌದು ಇಲ್ಲಿ ನೋಡಿ ಸರ್. ಹೌದು ಹೌದು, ಸಿಕ್ಕಾಪಟ್ಟೆ ಕಾಯಿ ಕಟ್ತಾ ಇದೆ. ನನಗೆ ಹೆಚ್ಚುವರಿ ಬೇಕಾತು ಹ್ಮ್ ನನಗೆ. ಆಮೇಲೆ ಸರ್ ನಮ್ಮ ಸುಭಾಷ್ ಪಾಳೇಕರ್ ಅವ್ರು ಸರ್ ಹೇಳ್ತಕ್ಕಂಥ ಹ್ಮ್. ಜೀವಾಮೃತ ಇರ್ಬೋದು, ಹ್ಮ್ ಗೋಕೃಪಾಮೃತ ಇರ್ಬೋದು, ಹ್ಮ್ ಹುಳಿ ಮಜ್ಜಿಗೆ, ಹ್ಮ್ ಆಮೇಲೆ ಜವಾರಿ ಆಕಳ ಒಂದು ಗೋಮೂತ್ರ ಏನಿದೆ ಅಲ್ಲ ಸರ್, ಹ್ಮ್ ಇವುಗಳನ್ನ ನಾವು ಸರಿಯಾಗಿ ಬಳಕೆ ಮಾಡ್ಕೊಂಡಿವಿ ಅಂದ್ರೆ ಸರ್, ಹ್ಮ್ ಈ ಹೊರಗಡೆಯಿಂದ ರಾಸಾಯನಿಕ ಅನ್ನೋದೇನ್ ತರ್ತೀವಲ್ಲ ಸರ್, ಹಾ ಅದು ಅದಕ್ಕೆ ಪರ್ಯಾಯವಾಗಿ ಎಲ್ಲದೂ ಆ ಪೋಷಕಾಂಶಗಳಿಗೆ ಅವ್ರಿಗೆ ಬೇರೆ ಒಂದು